ಕರ್ನಾಟಕದ ಯಾವುದೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನಿಂದ ಹಿಡಿದು ಸಿದ್ದರಾಮಯ್ಯನವರೆಗೂ ಒಬ್ಬ ಮುಖ್ಯಮಂತ್ರಿ 1 ವರ್ಷಕ್ಕೆ 1,00,000 ಕೋಟಿ ಸಾಲ ಮಾಡಿದ ಯಾರಾದ್ರೂ ಇದ್ರೆ ದಟ್ ಇಸ್ ಗ್ರೇಟ್ ಸಿದ್ದರಾಮಯ್ಯ. 1,05,000 ಕೋಟಿ ಸಾಲ ಸರ್, ಗ್ರೇಟ್. ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರಲ್ಲ ಅವ್ರದೆಲ್ಲ ಮನೆ ಲೆಕ್ಕ ತೆಗೆದೆ ನಾನು. ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರದೆಲ್ಲ ಹೈಯೆಸ್ಟ್ ಸಾಲ ಮಾಡಿರೋದು ಯಾರ್ಯಾರಿದ್ದಾರೆ ನೋಡಿದಾರಲ್ಲ. ಎಸ್.ಎಂ. ಕೃಷ್ಣ, ಯಡಿಯೂರಪ್ಪ ಎಲ್ಲರೂ ಇದ್ದಾರೆ. ಎಲ್ಲರದು ಟೋಟಲ್ ಹಾಕ್ರೆ ಇವ್ರದೇ ಹೈಯೆಸ್ಟ್. ಹತ್ತತ್ರ 3 ಕೋಟಿ ಹೊತ್ತಾಯ್ತು ಸಾಲ ಇವರೊಬ್ಬರೇ. ನಾನು ಹೇಳ್ತಾರೆ ಬೇರೆ ಮುಖ್ಯಮಂತ್ರಿದು ಇದಕ್ಕೆ ಸೇರ್ಸೇ ಇಲ್ಲ, ಇವರೊಬ್ಬರೇ ಸಾಲ ಮಾಡಿರೋದು. ತಿರುಗಿ ನಾನು ಚಾಂಪಿಯನ್ ಏನು ಆರ್ಥಿಕ ತಜ್ಞ, ಯಾವ ತಜ್ಞ? ಯಜ್ಞ ತೂರ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ. ಇಡೀ ಖಜಾನೆ ಯಜ್ಞ ತೂರ್ಕೊಂಡ್ಬಿಟ್ಟಿದೆ. ಯಜ್ಞ ಹೋಗ್ತಾ ಇದೆ ಇಡೀ ಖಜಾನೆಯಲ್ಲಿ. ಲೂಟಿ ನಿಮ್ಮ ರಿಪೋರ್ಟ್ ಒಬ್ಬ ಮಂತ್ರಿಗಳು ಸಬ್ ಕ್ಯಾಬಿನೆಟ್ ರಿಪೋರ್ಟ್ ಕೊಡ್ತೀರಾ, ಫೀಸಿಬಿಲಿಟಿ ಇಲ್ಲ ಅಂತ. ಹಂಗಾರೆ ಸರ್ಕಾರಿ ಶಾಲೆಗಳ ಎಷ್ಟು ಲಾಭ ಬರ್ತಾ ಇದೆ? ಸರ್ಕಾರಿ ಶಾಲೆಯಲ್ಲಿ ನಿಮ್ಗೆ ಎಷ್ಟು ಲಾಭ ಬರ್ತಾ ಇದೆ? ಸರ್ಕಾರಿ ಶಾಲೆಯಲ್ಲಿ ಎಲ್ಲಿ ಬರ್ತಾ ಇದೆ? ಇಸ್ ಎ ಡ್ಯೂಟಿ. ಸರ್ಕಾರದ ಕರ್ತವ್ಯ. ಎಜುಕೇಶನ್ ವ್ಯಾಪಾರ ಅಲ್ಲ, ಎಜುಕೇಶನ್ ನಾಟ್ ಎ ಬಿಸ್ನೆಸ್. ಎಜುಕೇಶನ್ ವ್ಯಾಪಾರ ಅಲ್ಲ, ಎಜುಕೇಶನ್ ನಮ್ಮ ದೇಶದ ಆಸ್ತಿ. ಅದು ಹೆಚ್ಚು ವಿದ್ಯಾವಂತರಾದರೆ ನಾವು ಅಮೆರಿಕವನ್ನ ಕಾಂಪೀಟ್ ಮಾಡಬಹುದು, ನಾವು ಬೇರೆ ದೇಶಗಳನ್ನ ಕಾಂಪೀಟ್ ಮಾಡಬಹುದು. ಈಗ ಮಾಡ್ತಾ ಇದ್ದೀರಿ. ನಾವು ವಿದ್ಯಾಭ್ಯಾಸ ಕೊಡಬೇಕು. ಮಂಡ್ಯದಲ್ಲಿ ವಿವಿ ಬಂದಿದೆ ಅಂದ್ರೆ ನಮ್ಮ ಮಕ್ಕಳು ಮೈಸೂರಿಗೆ ಹೋಗೋದು ತಪ್ಪುತ್ತೆ. ಇಲ್ಲೇ ವಿದ್ಯಾಭ್ಯಾಸ ಆಗುತ್ತೆ, ಇಲ್ಲೇ ಫೆಸಿಲಿಟಿ ಸಿಗುತ್ತೆ, ಹೆಚ್ಚು ವಿದ್ಯಾರ್ಥಿಗಳು ಬರ್ತಾರೆ. ಅದನ್ನು ಅಪ್ಗ್ರೇಡ್ ಮಾಡಬೇಕು. ಅಪ್ಗ್ರೇಡ್ ಮಾಡುವಂಥದ್ದು ನಾವು ಯೋಚನೆ ಮಾಡಬೇಕು. ಇಲ್ಲಿ ಮಂಡ್ಯ ಉಸ್ತುವಾರಿ ಸಚಿವರಿದ್ದಾರೆ, ಆಮೇಲೆ MLA ಬೇರೆ ಇದ್ದಾರಲ್ಲಪ್ಪ. ಯಾರು? ಗಣಿಗಾರ, ರವಿ ಗಣಿಗಾರ ಅವ್ರೇನ್ ಹೇಳ್ತಾರೆ ಈಗ ಇದಕ್ಕೆ? 6 ಜನ MLAಗಳು ಕಾಂಗ್ರೆಸ್ ಅವರು. 6 ಈಗ 6 ಜನ ಕಾಂಗ್ರೆಸ್ MLAಗಳು ಒಂದು ಯೂನಿವರ್ಸಿಟಿನ ಉಳಿಸ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಅವ್ರು ಯಾಕಿರ್ಬೇಕು? ಇಲ್ಲಿ ಯಾಕಿರ್ಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.